ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು ಗೋಪಿ ಬೆರಳಿಟ್ಕೊಂಡು ಆಕ್ಟ್ ಮಾಡೋದು ಚೀಪೇ ಬಿಟ್ಟಲ್ಲ ಗೋಪಿ. ಡೈರೆಕ್ಟ್ ನನ್ನ ಜಡ್ಜಸ್ ನ ಕೇಳ್ಬೋಣ. ರಚ್ಚು ಫಸ್ಟ್ ಟೈಮ್ ಡ್ರೋನ್ ಆಕ್ಟಿಂಗ್ ನೋಡ್ತಿರೋದು. ಇಟ್ ವಾಸ್ ರಿಯಲಿ ನೈಸ್ ಸೀಯಿಂಗ್ ಯು ಆಕ್ಟಿಂಗ್. ಪಾಪ ಅವರೆಲ್ಲ ಆರ್ಟಿಸ್ಟ್ ಗೊತ್ತಿದೆ, ಅವ್ರು ಅಭಿನಯ ಮಾಡೋದು ನಾವು ನೋಡಿದೀವಿ. ಫಸ್ಟ್ ಟೈಮ್ ನಾವು ಅವತ್ತು ಸಿಂಗಿಂಗು ಇವತ್ತು ಆಕ್ಟಿಂಗು. ಬಟ್ ಮಜಾ ಆಯ್ತು ನಿಮ್ಮನ್ನ ವಾಚ್ ಮಾಡೋದಕ್ಕೆ, ಸಕ್ಕದಾಗಿತ್ತು. ಈ ರೆಟ್ರೋ ಲುಕ್ ನೋಡೋದೇ ಚಂದ, ಆ ರೆಟ್ರೋ ಕಾಲದಲ್ಲಿ ಬಂದಂತ ಸಿನಿಮಾಗಳೇ ಚಂದಪ್ಪ. ಬಟ್ ಓವರ್ ಆಲ್ ಇಟ್ ವಾಸ್ ವೆರಿ ಎಂಟರ್ಟೈನಿಂಗ್. ಥ್ಯಾಂಕ್ ಯು. ಎಂಟರ್ಟೈನ್ಮೆಂಟ್ ರೌಂಡ್ ಅಂತ ಹೇಳಿದ್ದಕ್ಕೂ ಶುರು ಆಗಿದ್ದಕ್ಕೂ ಕರೆಕ್ಟ್ ಆ್ಯಪ್ಟ್ ಆಗಿ ಎಂಟರ್ಟೈನ್ಮೆಂಟ್ ಸ್ಟಾರ್ಟ್ ಆಯಿತು. ಆಮೇಲೆ ಅದಕ್ಕೆ ತಕ್ಕಾಗೆ 2 ಹೆಣ್ಮಕ್ಳು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಥ್ಯಾಂಕ್ ಯು ಸರ್. ಗಗನ ಸ್ವಲ್ಪ ಎಕ್ಸಾಗ್ರೇಟ್ ಚೆನ್ನಾಗೇ ಮಾಡಿದೆ, ನೀನು ಕಲ್ಪನಾ ಹತ್ರ ಫೀಲು ಮಾಡಿದೆ, ಚೆನ್ನಾಗಿ ಮಾಡಿದೆ. ಅಬ್ಬಿಗೆ ನಾನು ಅಷ್ಟೇ ಚೆನ್ನಾಗಿ ಮಾಡಿದ್ಲು. ಫಸ್ಟ್ ಟೈಮ್ ಸೂರ್ಯ ಹಂಗೆ ಸ್ವಲ್ಪ ಈಸಿ ಆಗಿತ್ತು, ಟೆನ್ಷನ್ ಇಲ್ಲದೆ ಆ್ಯಕ್ಟ್ ಮಾಡ್ದೆ ಅನ್ಸುತ್ತೆ. ಪ್ರತಾಪ್ಗೆ ಇದು ಹೊಸ್ತಾಗಿದ್ದಿದ್ರೆ ಅವ್ನ ಸ್ಟೈಲ್ಗೆ ಏನೋ ಒಂದು ತಗೊಂಡ ಮಾಡ್ದೆ ಅಟ್ಲೀಸ್ಟ್. ಬಟ್ ಆಲ್ ಆಫ್ ಯು ವೆಲ್ ಡನ್. ವೆರಿ ನೈಸ್. ರವಿ ಸರ್ ಹೇಳ್ದಂಗೆ ನಮ್ಮ ಹೆಣ್ಮಕ್ಳಂತೂ ಬಹಳ ಮುದ್ದ ಕಾಣ್ತಾರೆ. ಪೈಪೊಟ್ಟಿ ಮೇಲೆ ಓವರ್ ಆಕ್ಟಿಂಗ್ ಮಾಡಿದ್ರೆ ಅಲ್ವೇನಮ್ಮ? ಹೌದು ಅಂದ್ರೆ ಏನ್ ಇವ್ರೆ? ಹೌದು. ರವಿ ಸರ್ ಹೇಳ್ದಂಗೆ ಮಕ ಮೂತಿ ಉಬ್ಬು ಮೂತಿ ಮೂಗೆಲ್ಲ ವರ್ಕ್ ಆಗ್ತದೆ ಇವಾಗ. ನೀವ್ ಈ ತರ ಎಲ್ಲ ಏನು ಅಂತ ಕೇಳಿದ್ರೆ ನಾಚಿಕೆ ಆಗಲ್ವೇ? ನೀವ್ ಈ ತರ ನಾಚಿಕೆ ಮಾಡ್ಕೊಂಡ್ರೆ ನಮಗೊಂಥರ ಒಳಗೊಂಥರ ಆಗಲ್ವೇ? ಇಷ್ಟೊತ್ತಕ್ಕ ಒಬ್ಬೊಬ್ರು ನನ್ನ ಬಾಗ್ಲಲ್ಲಿ ಹೋದ್ರಿ, ಇಬ್ರು ಒಂದೇ ಬಾಗ್ಲಿಗೆ ಕರ್ಕೊಂಡು ಹೋಗ್ಬಿಡ್ತೀವಿ ಅಷ್ಟೇ. ನಿಜವಾಗ್ಲೂ ಏನೇ ಹೇಳಿ, ರೆಟ್ರೋ ಅಂದ್ರೇನೆ ಆ ನಟನೆ, ಹಾವ ಭಾವ, ತರ ನವರಸಗಳು ಹಂಗೆ ಬಂದೋಗ್ಬಿಡುತ್ತೆ. ಸೂರ್ಯ ಅಣ್ಣ ಹೇಳಿ ಕೇಳಿ, ನೀವು ರಂಗಭೂಮಿ ನಟ, ಆ ನವರಸಗಳನ್ನ ತೋರಿಸ್ಬೋದಾ? ಓಕೆ ಅಣ್ಣ. ಖಂಡಿತವಾಗ್ಲೂ ಓಕೆ. ಎಸ್, ವೈ ನಾಟ್? ನಾನ್ ಬರೋವರೆಗೂ ಮಾತ್ರ ಬೇರೆಯವರವ, ನಾನ್ ಬಂದ ಮೇಲೆ ನಂದೇ ಹವ. ಇದು ಯಾವ ರಸ? ಇದು ನಾರ್ಮಲ್ ರಸ. ನಾರ್ಮಲ್ ರಸ ಸರಿ. ಈಗ ಶೃಂಗಾರ ರಸ. ನಾನ್ ಬರೋವರೆಗೂ ಮಾತ್ರ ಬೇರೆಯವರವ, ನಾನ್ ಬಂದ್ಮೇಲೆ ನಂದೇ ಹವ. ಅವ್ನು ಉಗಿಸ್ಕೊಳಕ್ ಮುಂಚೆ ಹೋಗ್ಬಿಡ ಕೇಳು. ನೆಕ್ಸ್ಟ್ ಅದ್ಭುತ. ಅಯ್ಯೋ, ನಾನ್ ಬರೋವರೆಗೂ ಮಾತ್ರ ಬೇರೆಯವರವ, ನಾನ್ ಬಂದ್ಮೇಲೆ ನಂದೇ ಹವ. ಎಲ್ಲಿಂದ? ಇಲ್ಲಿಂದ. ಇಲ್ಲಿಂದ ನಿನಗೆ ಹಿಂದೆಯಿಂದ ಬರುತ್ತೆ ಅವ. ನೆಕ್ಸ್ಟ್ ಬೀಭತ್ಸ. ನಾನ್ ಬರೋವರೆಗೂ ಮಾತ್ರ ಬೇರೆಯವರವ, ನಾನ್ ಬಂದ್ಮೇಲೆ. ಇದೊಂದೇ ಕಣ ಕರೆಕ್ಟ್ ಆಗಿ ಮಾಡಿದ್ದೀನಿ. ಈಗ ನಿಜವಾದ ಕಲೆಗಾರನ ಕಲೆ ಆಚೆ ಬರುವಂತ ಸಮಯ. ನಿಮ್ಮಿಂದ ರಸಗಳನ್ನ ತೆಗೆಯುವ ಆಸೆ ಜಿ ಕನ್ನಡದ ನಿರಂಜನ್ ದೇಶಪಾಂಡೆದು. ಫಸ್ಟ್ ರೌದ್ರ ರಸ. ನಾನು ಬರೋವರೆಗೂ ಮಾತ್ರ ಬೇರೆಯವರವ, ನಾನು ಬಂದ ಮೇಲೆ ನಂದೇ ಅವ. ನಾವು ಹನಿಮೂನ್ಗೆ ಎಲ್ಲಿ ಹೋಗ್ತಾ ಇದೀವಿ ಗೊತ್ತಾ? ಎಲ್ಲಿಗೆ ಹೋಗ್ತಾ ಇದೀವಿ? ನಾವು ಹೋಗ್ತಾ ಇರೋದು ಇಂಡಿಯಾ ಸ್ವಿಟ್ಜರ್ಲ್ಯಾಂಡ್. ಯು ಮೀನ್ ಕಾಶ್ಮೀರ್? ಎಸ್. ದೇವಾಲಯ ನವವಧುವರರಿಗೆ ಪ್ರೇಮಾಲಯ. ದರ್ಶನ್ ಏನು? ದರ್ಶನ್, ದರ್ಶನ್ ಎದ್ದೇಳು. ದರ್ಶನ್, ದರ್ಶನ್ ಎದ್ದೇಳು. ದರ್ಶನ್, ಅಯ್ಯೋ, ಜೀವನ ಪೂರ್ತಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ ಅಂತ ಹೇಳಿ ಮದುವೆ ಆಗಿ ಬರೀ ಒಂದೇ ವಾರಕ್ಕೆ ನನ್ನ ಬಿಟ್ಟು ಹೋಗ್ತಿದ್ಯಾ? ಅಯ್ಯೋ ದೇವ್ರೆ, ನಾನು ಏನ್ ತಪ್ಪು ಮಾಡಿದೆ ಅಂತ ನನ್ಗೆ ಶಿಕ್ಷೆ ಕೊಟ್ಟೆ? ಯಾವಾಗ್ಲೂ ದೇಶಕ್ಕೋಸ್ಕರನೇ ನನ್ ಜೀವ ಹೋಗ್ಬೇಕು ಅಂತ ಹೇಳಿ
ಇಷ್ಟು ಬೇಗ ಇಷ್ಟು ಕೆಟ್ಟ ರೀತಿಲಿ ಯಾಕೆ ಕರ್ಕೊಂಡೆ ದೇವ್ರೆ? ಅಯ್ಯೋ, ಇವ್ರ ಬದಲಾಗಿ ನನ್ನ ಜೀವನಾದ್ರೂ ಹೋಗಿದ್ದಿದ್ರೆ ಈ ದೇಶಕ್ಕೆ ಒಬ್ಬ ಸೈನಿಕನಾದ್ರೂ ಬದುಕೊಳ್ತಿದ್ದ. ಅಯ್ಯೋ, ಎಲ್ಲ ಒಂಥರ ಮುಗ್ಧ ಮನಸ್ಸುಗಳು. ಅವ್ರ ಪಾಡಿಗೆ ಅವರಿದ್ರು, ಪ್ರಕೃತಿಯ ಮಡಿಲಲ್ಲಿದ್ರು, ಪ್ರಕೃತಿನ ಸವಿಯಕ್ ಹೋಗಿದ್ರು. ಎಷ್ಟೊಂದು ಜನ ಈಗ ತಾನೇ ಮದುವೆ ಆದವರಿದ್ರು, ತಂದೆ ತಾಯಿಗಳಿದ್ರು, ಸಣ್ಣ ಮಕ್ಳಿದ್ರು. ಈಗ ತಾನೇ ಹುಟ್ತಾ ಇರೋಂಥ ಪ್ರೀತಿನ ಹಾಗೆ ಒಂಥರ ಹೊಸಕಾಕ್ಬಿಟ್ರು. ಆ ಕಡೆದಾಗ ವಿಡಿಯೋ ನೋಡಿದಾಗ ನಿಜವಾಗ್ಲೂ ಎಲ್ಲ ಪ್ರತಿಯೊಬ್ಬ ಭಾರತೀಯನಿಗೂ ಅನ್ಸೋದೆ, ಯಾವ ಶತ್ರುಗೂ ಇದು ಬೇಡ ಅಂತಾನೆ ಅನ್ಸೋದು. ತುಂಬಾ ಕಷ್ಟ ಆಗತ್ತೆ ಇದ್ರ ಬಗ್ಗೆ ಮಾತಾಡೋದಕ್ಕೆ. ನಮ್ಮ ಭಾರತೀಯರು, ನಮ್ಮೋರು, ನಾವು ಅವ್ರನ್ನ ಕಳ್ಕೊಂಡಿದ್ದೀವಿ. ಸೋ ಅನ್ಫಾರ್ಚುನೇಟ್ ಅಂತ ಅನ್ಸುತ್ತೆ. ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತ ಅದ್ಭುತ ಜಾಗ ಇರುವಂತ ಕಾಶ್ಮೀರಲ್ಲಿ ಈ ತರ ಒಂದು ಘಟನೆ ನಡೆಯುತ್ತೆ ಅನ್ನೋದು ನಮ್ಗೆ ಯಾರಿಗೂ ಊಹಿಸ್ಕೊಳ್ಳೋಕ್ಕೂ ಅಸಾಧ್ಯ. ನಮ್ಮನ್ನ ಯಾರ್ಯಾರು ಬಿಟ್ಟು ಹೋಗಿದಾರಲ್ಲ ಅವ್ರಿಗೋಸ್ಕರ 1 ನಿಮಿಷ ಎಲ್ರು ನಿಂತು ಮೌನಾಚರಣೆ ಮಾಡೋಣ. ಪೆಹಲ್ಗಾಮಲ್ಲಿ ಮರಣ ಹೊಂದಂತ 26 ಮುಗ್ಧ ಮನಸ್ಸುಗಳಿಗೆ ನಮ್ಮ ವೇದಿಕೆ ಕಡೆಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು. ಇದು ಆ್ಯಕ್ಚುಲ್ ಆಗಿ ತುಂಬ ಪೇನ್ಫುಲ್ ಇನ್ಸಿಡೆಂಟ್. ಇದಾಗಿದ್ದ ದಿವಸ ಪ್ರತಿಯೊಬ್ಬರಿಗೂ ಫಸ್ಟು ಅಯ್ಯೋ ಹಿಂಗೆ ಆಗಬಾರ್ದಾಗಿತ್ತು ಅಂತ ಅನಿಸುತ್ತೆ. ಅವರು ಆ ಅಮ್ಮ ಟು ಫೇಸ್ ಡೆತ್ ಆಫ್ ಅವರ್ ಹಸ್ಬೆಂಡ್ ಇನ್ ಫ್ರಂಟ್ ಆಫ್ ಅವರ್ ಐಸ್ ಅನ್ನೋದು ಇದೆಯಲ್ಲ, ಲೈಫ್ ಲಾಂಗ್ ಅದು ಶಿ ಲಾಸ್ಟ್ ಅವರ್ ಡ್ರೀಮ್ಸ್. ಆ ಕಣ್ಣೀರು ಒರೆಸೋದಕ್ಕೆ ನಾವೆಲ್ಲೋ ದೂರ ಇದ್ದೀವಿ ಅಂತ ಅನಿಸುತ್ತೆ. ನಾವು ದಿಸ್ ಶುಡ್ ನಾಟ್ ಹ್ಯಾಪನ್ ಅಗೇನ್ ಅನ್ನೋದು ಹೇಳ್ಬೇಕು ಎಲ್ಲರನ್ನು. ಎಕ್ಸಾಕ್ಟ್ಲಿ ಸರ್. ಥ್ಯಾಂಕ್ಸ್ ಫಾರ್ ದಿಸ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.